ನಮ್ಮ RCB ಫಸ್ಟ್ 7 ಮ್ಯಾಚಸ್ ಅಲ್ಲಿ ಜಸ್ಟ್ ಒಂದೇ ಒಂದು ಮ್ಯಾಚ್ ಮಾತ್ರ ಗೆದ್ದಿದ್ದು. ಅವಾಗ ಫಿಕ್ಸ್ ಆಗಿ ಹೋಗಿದ್ರು. ಟ್ರೋಲರ್ಸ್ ಎಲ್ಲರೂ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು, ಇವ್ರು ಸುಮ್ನೆ ಹೊಸ ಅಧ್ಯಾಯ ಅಂತ ಹೇಳ್ತಾರಪ್ಪ. ಬಟ್ ಅದೇ ಹಳೆ ಸಂಪ್ರದಾಯ, ಅದೇ ಹಳೆ ಆಟ ತೋರಿಸ್ತಾರೆ. ಇವ್ರದ್ದು ವರೆಸ್ಟ್ ಬೌಲಿಂಗ್ ಅಟ್ಯಾಕ್. ಈ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಇವ್ರು ಮ್ಯಾಚಸ್ ಗೆಲ್ಲೋದೇ ಕಷ್ಟ. ಕ್ವಾಲಿಫೈ ಆಗೋಗಿ ಬಿಟ್ಬಿಡಿ, ಮ್ಯಾಚಸ್ ಗೆಲ್ಲೋದೇ ತುಂಬಾ ಕಷ್ಟ ಅಂತ ಫಿಕ್ಸ್ ಆಗಿ ಹೋಗಿದ್ರು. ಫಸ್ಟ್ ಎಲಿಮಿನೇಟ್ ಆಗೋಗುತ್ತೆ RCB ಪಕ್ಕ ಅಂತ ಫಿಕ್ಸ್ ಆಗೋಗಿದ್ರು. ಬಟ್ ನಾವು ಯಾವಾಗ ಹೈದರಾಬಾದ್ ಮೇಲೆ ನಮ್ಮ RCB ಮ್ಯಾಚ್ ಆಡಿದ್ರು, ಸೊ ಅವಾಗಿಂದ ನಮ್ಮ RCB ಡಾಮಿನೇಷನ್ ಶುರು ಆಯ್ತು. ಏನೋ ಬೇಕಾಬಿಟ್ಟಿ ಮ್ಯಾಚಸ್ ಗೆದ್ಬಿಟ್ಟು ಏನೋ RCB ಲಕ್ಕಿತ್ತಪ್ಪ, ಮ್ಯಾಚ್ ಗೆದ್ಬಿಟ್ರಪ್ಪ ಅನ್ನೋ ರೀತಿ ಎಲ್ಲ ಒನ್ ಸೈಡ್ ಮಾಡ್ಕೊಂಡು 5 ಮ್ಯಾಚಸ್ ಗೆದ್ದಿದ್ದೀವಿ. ಸೊ ಇವಾಗ RCB ಫ್ಯಾನ್ಸ್ ಅಂತೂ ದಿಲ್ ಖುಷ್. ಆಕ್ಚುಲಿ ಇದು ತಾನೇ ನಮ್ಮ RCB ಅಂದ್ರೆ. RCB ಫ್ಯಾನ್ಸ್ ಎಲ್ಲರೂ ಇದೇ ತಾನೇ ಎಕ್ಸ್ಪೆಕ್ಟ್ ಮಾಡೋದು, ಈ ರೀತಿ ಎಲ್ಲ ನಮ್ಮ RCB ಗೆಲ್ಬೇಕು ಅನ್ನೋದು. ಸೊ ಎಲ್ಲ RCB ಫ್ಯಾನ್ಸ್ ಅಂತ ಇವಾಗ ಫುಲ್ ಖುಷಿ ಆಗೋಗಿದ್ದಾರೆ. ಸೊ RCB ಫ್ಯಾನ್ಸ್ ಎಲ್ಲರಿಗೂ ಇವಾಗ ಒಂದೇ ಒಂದು ಪ್ರಶ್ನೆ, ಅದೇನಪ್ಪಾ ಅಂದ್ರೆ RCB ಕ್ವಾಲಿಫೈ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಸೊ ಏನಿದೆ ಸಿನಾರಿಯೋ. ಸೊ ಕಂಪ್ಲೀಟ್ ಆಗಿ ಹೇಳ್ತೀನಿ, ವಿಡಿಯೋ ಎಂಡವರೆಗೂ ನೋಡಿ. ಸೊ ಫಸ್ಟ್ ಸಿನಾರಿಯೋ ಏನಪ್ಪಾ ಅಂದ್ರೆ ಹೈದರಾಬಾದ್ಗೆ ಆಲ್ರೆಡಿ 14 ಪಾಯಿಂಟ್ಸ್ ಇದೆ. ಅವ್ರಿಗೆ ಇನ್ನ ರಿಮೈನಿಂಗ್ 2 ಮ್ಯಾಚಸ್ ಇದೆ. 2 ಮ್ಯಾಚಸ್ ಮ್ಯಾಚಸ್ ಅವರು ಸೋಲ್ಬೇಕು. ಸೊ ಇದಾಗ್ಲಿ ಇಲ್ವಾ, ಓಕೆ ಸೈಡ್ ಗಿಡಿ. ಲಕ್ನೋಗೆ ಆಲ್ರೆಡಿ 12 ಪಾಯಿಂಟ್ಸ್ ಇದೆ. ಅವ್ರಿಗೆ ಇನ್ನ 2 ಮ್ಯಾಚ್ ಇದೆ. ಅವ್ರಿಗೆ ಮುಂಬೈ ಮೇಲೆ ఢిల్లీ ಮೇಲೆ ಮ್ಯಾಚ್ ಇದೆ. ಸೊ ಅವ್ರು ಒಂದು ಮ್ಯಾಚ್ ಸೋತ್ರು ಸಾಕು, ಯಾಕಂದ್ರೆ ಅವ್ರಿಗೆ 2 ಮ್ಯಾಚ್ ಗೆದ್ರೆ ಅವ್ರಿಗೆ 16 ಪಾಯಿಂಟ್ಸ್ ಆಗುತ್ತೆ. ಸೊ ಅವ್ರು ಕ್ವಾಲಿಫೈ ಆಗ್ಬಿಡ್ತಾರೆ. ಸೊ ಅವ್ರಿಗೆ ಮೈನಸ್ ರನ್ ರೇಟ್ ಇದೆ ಲಕ್ನೋಗೆ. ಸೊ ಅದರಿಂದ ಒಂದು ಮ್ಯಾಚ್ ಸೋಲ್ಲಿ, ఢిల్లీ ಮೇಲಾದ್ರೂ ಮುಂಬೈ ಮೇಲಾದ್ರೂ ಸೋಲ್ಲಿ. ಸೊ ಇದೊಂದು ಸಿನಾರಿಯೋ ಇರಬೇಕು. ಸೊ ನೆಕ್ಸ್ಟ್ ಇದೇನಪ್ಪ ಅಂದ್ರೆ ఢిల్లీಗೂ 14 ಪಾಯಿಂಟ್ಸ್ ಆಗುತ್ತೆ ಅವ್ರ ಮ್ಯಾಚ್ ಗೆದ್ರು. ಬಟ್ ಅವ್ರಿಗೆ ಮೈನಸ್ ರನ್ ರೇಟ್ ಇದೆ. ಸೊ ಇದು ಲಕ್ನೋ 2ರಲ್ಲಿ 1 ಮ್ಯಾಚ್ ಸೋಲ್ಬೇಕು. ಸೊ ఢిల్లీ ಕತೆ ಬಿಟ್ಬಿಡಿ, ಅಂದ್ರೆ ఢిల్లీ ಗೆದ್ರು ಅವ್ರು ಐ ಮಾರ್ಜಿನಲ್ಲಿ ಗೆಲ್ಬೇಕು, ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅವ್ರಿಗೆ -300 ಏನಿದೆ, ಅವ್ರು -300 ಮೈನಸ್ ಮಾಡ್ಕೊಂಡು ಮತ್ತೆ ಪ್ರೆಸ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಸೊ ఢిల్లీನ ಆಲ್ಮೋಸ್ಟ್ ಎಲಿಮಿನೇಟೆಡ್ ಅನ್ಕೊಳ್ಳಿ. ಸೊ ಇವಾಗ ನಮ್ಗೆ ಲಕ್ನೋ 2 ಮ್ಯಾಚ್ ಅಲ್ಲಿ ಜಸ್ಟ್ 1 ಮ್ಯಾಚ್ ಸೋಲ್ಲಿ. ಸೊ RCB ನಮ್ಗೆ ಚೆನ್ನೈ ಮೇಲೆ ಮ್ಯಾಚ್ ಇದೆ. ಚೆನ್ನೈ ಮೇಲೆ 18 ರನ್ಸ್ ಅಲ್ಲಿ ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಬಂತು RCB ಅನ್ಕೊಳ್ಳಿ, ಎಷ್ಟಾದ್ರೂ ಸ್ಕೋರ್ ಹೊಡ್ಕೊಳ್ಳಿ, RCB ಚೆನ್ನೈ ಮೇಲೆ 18 ರನ್ಸ್ ಅಲ್ಲಿ ಗೆಲ್ಬೇಕು. ಈವನ್ ಇಲ್ಲ ಚೇಸಿಂಗ್ ಮಾಡ್ತಾ ಇದ್ರಪ್ಪ ಅಂತ ಅನ್ಕೊಂಡೆ, 18 ಓವರ್ಸ್ಗೆ ಚೇಸ್ ಮಾಡ್ಬಿಟ್ರೆ RCB CSK ಬೆಟರ್ ರನ್ ರೇಟ್ ಆಗುತ್ತೆ. ಸೊ RCB ಈಸಿಯಾಗಿ ಕ್ವಾಲಿಫೈ ಆಗ್ಬಿಡ್ತಾರೆ. ಲಕ್ನೋ 1 ಮ್ಯಾಚ್ ಸೋಲ್ಬೇಕು, RCB ಚೆನ್ನೈ ಮೇಲೆ 18 ರನ್ಸ್ ಅಲ್ಲಿ ಗೆಲ್ಬೇಕು, ಇಲ್ಲ 18 ಓವರ್ಸ್ಗೆ ಚೇಸ್ ಮಾಡ್ಬಿಡ್ಬೇಕು. 18.1 ಬಾಲ್ 18 ಓವರ್ಸ್ ಅನ್ಕೊಳ್ಳಿ, ಯಾಕೆ 18 ಓವರ್ಸ್ ಚೇಸ್ ಮಾಡ್ಬೇಕು, ಇಲ್ಲ 18 ರನ್ಸ್ ಅಲ್ಲಿ ಗೆದ್ರೆ ನಮ್ಮ RCB CSK ಬೆಟರ್ ರನ್ ರೇಟ್ ಆಗುತ್ತೆ. ಸೊ RCB ಕ್ವಾಲಿಫೈ ಆಗುತ್ತೆ. ಸೊ RCB ಕ್ವಾಲಿಫೈ ಆಗ್ಬೇಕಂದ್ರೆ ಸಿನಾರಿಯೋ ಇಷ್ಟೇ, ಲಕ್ನೋ 1 ಮ್ಯಾಚ್ ಸೋಲ್ಬೇಕು, RCB ಚೆನ್ನೈ ಮೇಲೆ 18 ರನ್ಸ್ ಅಲ್ಲಿ ಗೆಲ್ಬೇಕು, ಇಲ್ಲ 18 ಓವರ್ಸ್ಗೆ ಚೇಸ್ ಮಾಡ್ಬೇಕು. ಸೊ ಇದೇ ಗೈಸ್, RCB ಇಷ್ಟು ಮಾಡ್ರೆ ಕ್ವಾಲಿಫೈ ಆಗ್ಬಿಡ್ತಾರೆ. ಬಟ್ ಲಕ್ನೋ ಅಂತೂ ಸೋಲೇಬೇಕು. ಸೊ RCB ಫ್ಯಾನ್ಸ್ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ RCB ಕ್ವಾಲಿಫೈ ಆಗುತ್ತೆ ಇಲ್ಲ ಕಾಮೆಂಟ್ ಮಾಡಿ, ಹೊರ್ತಾ ಹೋಗ್ಬೇಡಿ. RCB ಅಂತ ರೆಡ್ ಸ್ಟಾರ್ ಸಿಂಬಲ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಪಾಸಿಟಿವ್ ಮೂಮೆಂಟ್ ಬಂದು ಪಾಸಿಟಿವ್ ಇದರಿಂದ RCB ಗೆಲ್ಲೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಕಾಮೆಂಟ್ ಮಾಡೋ ಮರ್ತಾ ಹೋಗ್ಬೇಡಿ, ವಿಡಿಯೋ ಶೇರ್ ಮಾಡಿ RCB ಫ್ಯಾನ್ಸ್. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋಲಿ. ಬೈ ಗೈಸ್.